ಲಾಸ್ಟ್ ಟೈಮ್ ಇದೇ ಥರ ಮಾಡಿದ್ಲಮ್ಮ. ನನಗೆ ಹೇಳ್ದೆ ಕೇಳ್ದೆ ಊರಿಗೆ ಹೋಗಿದ್ಲು. ಈ ಸರಿನೂ ಮಧುರ ಮನೆ ಬಿಟ್ಬಿಟ್ಟು ಹೋಗಿದ್ದಾಳೆ ಅಂತನಾ? ಗೊತ್ತಿದ್ದು ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಾ ಇದೀಯ. ಹೇಳ್ತೀನಪ್ಪ, ಈಗ ಎಲ್ಲ ವಿಷಯನೂ ಹೇಳ್ತೀನಿ. ಎರಡೂ ಬತ್ತಿಗೆ ಸಮವಾಗಿರೋ ಎಣ್ಣೆಯನ್ನು ಪ್ರೀತಿ ಹಂಚಿಕೆ ಆಗ್ಬೇಕದನ್ನಪ್ಪ. ಆದ್ರೆ ಇಲ್ಲಿ ಒಂದೇ ಬತ್ತಿಗೆ ಎಲ್ಲ ಪ್ರೀತಿಗಳು ಸಿಗ್ತಾ ಇದೆ. ಆ ಬತ್ತಿಗೆ ಇನ್ನೊಂದು ಬತ್ತಿ ಬೆಳಗೋದು ಇಷ್ಟ ಇಲ್ಲ. ನಾನೆಲ್ಲೋ ಒಂದ್ ಕಡೆ ಬದುಕಿದ್ರೆ ನನ್ನ ಪರಿಸ್ಥಿತಿ ನಿಮ್ಮನ್ಸಿಗೆ ಆಗಾಗ ಬೇಜಾರು ತರ್ತಾನೆ ಇರುತ್ತೆ. ನನಗೆ ಹಾಲು ಕುಡಿಯೋದಕ್ಕಿಂತ ಮುಂಚೆ ಒಂದೇ ಒಂದ್ಸರಿ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳು ಮಧುರ. ಬೇಡ ಮಧುರ, ನನ್ನ ತಡಿಬೇಡ, ನನ್ನ ತಡಿಬೇಡ. ನಾನು ಅಲ್ಲೇ ಇನ್ನೊಂದು ಕ್ಷಣ ಇದ್ದಿದ್ರೆ ನೀವೇ ನನ್ನ ಕನಸಾವನ್ನ ಅಲ್ಲೇ ನೋಡ್ಬೇಕಾಗಿತ್ತು. ಇವಾಗ ಹೇಳಪ್ಪ, ನಾನು ಅಲ್ಲೇ ಇದ್ದು ಅಕ್ಕನ ಸಾವಿಗೆ ನಾನೇ ಕಾರಣ ಆಗ್ಬೇಕಾಗಿತ್ತ? ಬೇಡಪ್ಪ, ನನ್ನ ಪ್ರೀತಿಗೋಸ್ಕರ, ನನ್ನ ಜೀವನಕ್ಕೋಸ್ಕರ ಅಕ್ಕನ ಪ್ರಾಣ ತೊಗೊಳಕ್ ನಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಆ ಮನೆಯವ್ರಿಗೆ ನಾನು ಬೇಕು, ಆದ್ರೆ ಅಕ್ಕಂಗೆ ಸಾಹೇಬ್ರು ಬೇಕು. ಅವ್ರ ಮುಂದೆ ನಾನೇ ಇದ್ರೆ ಎಲ್ರೂ ಅಕ್ಕನ ಅವಾಯ್ಡ್ ಮಾಡ್ತಾರೆ. ಅದಕ್ಕೆ ಅಪ್ಪ, ನಾನು ಎಲ್ರನ್ನೂ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನಾನು ದೂರ ಆಗೋದ್ರಿಂದ ದಿನದಿಂದ ದಿನಕ್ಕೆ ಎಲ್ರೂ ಅಕ್ಕಂಗೆ ಹತ್ರ ಆಗ್ತಾರಪ್ಪ. ಆಗ ಸಾಹೇಬ್ರು ಕೂಡ ಅಕ್ಕನ ಪ್ರೀತಿ ಮಾಡ್ತಾರೆ. ಆಗ ಅವಳ ಮನಸ್ಸೊಸೆ ಆಗ್ತಾಳಪ್ಪ. ಮತ್ತೆ ನೀನು? ನಾನು ನನಗೇನಪ್ಪ ಆಗುತ್ತೆ? ನಿನ್ ಜೊತೆ ಆರಾಮಾಗಿದ್ಬಿಡ್ತೀನಿ. ಎಷ್ಟು ಸುಲಭವಾಗಿ ಹೇಳ್ತೀಯ. ತಾಲಿ ಕಟ್ಟಿಸ್ಕೊಂಡು ತವ್ರ ಮನೇಲಿ ಬಂದಿರ್ತೀನಿ ಅಂತ ಹೇಳ್ತಾ ಇದೀಯಲ್ಲೇ. ಸ್ವಲ್ಪ ಹಿಂಸೆ ಆಗ್ಬೋದು, ಆದ್ರೆ ಕಾಲ ಎಲ್ಲವನ್ನೂ ಮರ್ಸ್ಬಿಡತ್ತೆ. ನೀನ್ ಮನ್ಸಾರೆ ಹೇಳ್ತಿದೀಯ ಮಗಳೇ. ನಿನ್ ಹೃದಯ ಮುಟ್ಕೊಂಡು ಹೇಳು ಈ ಮಾತನ್ನ. ಈಗ ಜನ ಬೇಕಪ್ಪ, ಆ ವಿಷಯನೆಲ್ಲಾನು ಬಿಡು. ನಾವಿಬ್ರೆ ಆರಾಮಾಗಿದ್ಬಿಡೋಣ. ನಮ್ಮ ಮಧ್ಯೆ ಯಾರು ಬೇಡ. ಸಾಹೇಬ್ರು ನಿನ್ನ ಹುಡ್ಕೊಂಡು ಬಂದೇ ಬರ್ತಾರೆ. ಅವರು ನಿನ್ನ ಬಿಟ್ಟಿರಲ್ಲ, ಬಂದೇ ಬರ್ತಾರೆ. ನಿಮ್ಗೆ ಎಷ್ಟು ಸತಿ ಫೋನ್ ಮಾಡಿದ್ರು ನನ್ನ ಫೋನ್ ಎತ್ತಿಲ್ಲ ಅಲ್ವಾ ನೀನು? ಒಂದು ಮೆಸೇಜ್ಗೂ ರಿಪ್ಲೈ ಮಾಡ್ತಿಲ್ಲ. ಮಧುರ, ಪ್ಲೀಸ್ ಈ ಥರ ಕಾಡ್ಬೇಡ ನನ್ನ. ಮಧುರ, ನೀನಂದ್ರೆ ನನ್ನ ಪ್ರಾಣ. ಮಧುರ, ನೀನ್ ಯಾಕೆ ಬಂದು ಬಿಟ್ಟು ಹೋಗ್ತೀಯ? ಫೋನ್ ಮಾಡಿದ್ರೆ, ಮೆಸೇಜ್ ಮಾಡಿದ್ರೆ ಒಂದು ರಿಪ್ಲೈ ಮಾಡ್ತಿಲ್ಲ ಅಲ್ವಾ ನೀನು? ಈ ವಿಕ್ರಮ್ ಸಿಂಹ ನಿಂಗೆ ಅಷ್ಟು ಬೇಗ ಬೇಡ ಆಗುತ್ತಾ? ಈ ವಿಕ್ರಮ್ ಸಿಂಹ ನಿನಗೆ ಬೇಡ ಆಗಿರ್ಬೋದು, ಆದರೆ ಈ ವಿಕ್ರಮ್ ಸಿಂಹನ್ಗೆ ಮಧುರ ಖಂಡಿತ ಬೇಕು. ನೀನಿಂದಂಗೆ
ನನ್ನ ಜೀವನ ನಡೆಯಲ್ಲ ಮಧುರ. ಐ ಲವ್ ಮಧುರ, ಐ ಲವ್ ಮಧುರ, ಐ ಲವ್ ಯು ಮಧುರ. ಮಧುರ ಏನ್ ನಂಗೆ ಈ ವಿಕ್ರಮ್ ಸಿಂಹ ಒತ್ತಿರಕ್ಕಾಗಲ್ಲ, ಗೊತ್ತಿರಲ್ಲ. ಮಧುರ ಯಾಕೆ ನನ್ಗೆ ಈ ತರ ಟಾರ್ಚರ್ ಮಾಡ್ತಿದ್ಯಾ? ಪ್ಲೀಸ್ ಮನೆಗೆ ಬಾ ವಾಪಸ್ಸು. ಸಾಹೇಬ್ರು ಬಂದ್ರೆ ಏನೇ ಹೇಳ್ತೀಯಾ? ಇನ್ನು ನಾವೊಂದು ಕ್ಷಣ ಬಿಟ್ಟಿರಲ್ಲ. ಅವರು ಜೀವನ ಪೂರ್ತ ದೂರ ಇರೋದ್ರೆ ಇರ್ತಾರ ಅವರು? ಬರ್ಲಿ ಬಿಡಪ್ಪ, ಅವ್ರನ್ನ ನಾನು ಫೇಸ್ ಮಾಡ್ತೀನಿ. ಆದ್ರೆ ನಮ್ಮ ನಿರ್ಧಾರಗಳು ಅವ್ರಿಗೆ ಇವತ್ತೇ ಗೊತ್ತಾಗೋದು ಬೇಡ. ನೀನು ಕೂಡ ಹೇಳಬಾರ್ದು. ಹಾಗಂತ ಮಾತು ಕೊಡಪ್ಪ. ಮಾತು ಕೊಡು. ನನ್ನಿಂದ ಆಗಲ್ಲ ಕಣೆ. ನನ್ನ ಆಣೆ, ನೀನು ಅವ್ರ ಹತ್ರ ಯಾವ ವಿಷಯನೂ ಹೇಳಬಾರ್ದು. ನನಗೋಸ್ಕರ ಇದನ್ನ ನಡ್ಸ್ಕೊಡಪ್ಪ ಪ್ಲೀಸ್. ನಮ್ಮನ್ನ ಪ್ರೀತಿಸೋಗೆ ನೋಯಿಸೋದು ನ್ಯಾಯ ಅಲ್ಲ ಕಣೆ. ಯಾರಿಗೂ ನೋವಾಗದೇ ಇರೋ ಹಾಗೆ ನಾನು ಬದುಕ್ತೀನಿ, ಎಲ್ಲವನ್ನೂ ನಿಭಾಯಿಸ್ತೀನಪ್ಪ. ಅಕ್ಕನಿಗೆ ಆ ಮನೇಲಿ ಸ್ಥಾನ ಸಿಗ್ಬೇಕು, ಅವಳೇ ಆ ಮನೇಲಿ ಸೊಸೆಯಾಗಿರ್ಬೇಕು. ಸಾಹೇಬ್ರ ಜೊತೆ ಅವ್ರು ಸುಖವಾಗಿ ಸಂಸಾರ ಮಾಡೋದನ್ನ ನಾನು ಕಣ್ತುಂಬ ನೋಡ್ಬೇಕಪ್ಪ. ಆಗ್ಲೂ ಇದೇ ಆಸೆ ಇತ್ತು, ಇನ್ ಮುಂದೇನು ಇದೇ ಆಸೆ ಇರುತ್ತೆ. ಸಾಹೇಬರು ನಿನ್ನನ್ನು ಎಷ್ಟು ಪ್ರೀತಿಸ್ತಾರೆ, ನೀನು ಸಾಹೇಬ್ರನ್ನ ಎಷ್ಟು ಪ್ರೀತಿಸ್ತೀಯ ಅಂತ ನನಗೆ ಗೊತ್ತು ಕಣೆ. ನೀನು ಸಾಹೇಬ್ರನ್ನ ಬಿಟ್ಟು ಅದು ಹೇಗಿರ್ತೀಯ ಅಂತ ನಾನು ನೋಡ್ತೀನಿ. ಅಪ್ಪ, ಹೌದು ಕಣೆ, ಪ್ರೀತಿ ಸಹಜವಾಗಿ ಹುಟ್ಟಬೇಕು, ಒತ್ತಾಯದಿಂದ ಹುಟ್ಟಲ್ಲ. ನಿಂದು ಸಾಹೇಬರದು ಸಹಜವಾದ ಪ್ರೀತಿ, ಆದರೆ ಅದು ಮೇಘನ ಮೇಲೆ ಹುಟ್ಟಲ್ಲ. ನೀನು ವ್ಯಕ್ತ ಪ್ರಯತ್ನ ಮಾಡ್ತಾ ಇದೀಯಾ? ಇಲ್ಲ, ನನ್ನ ಪ್ರಯತ್ನ ಫಲಿಸುತ್ತಪ್ಪ. ನಾನು ಇರ್ತೀನಿ, ನೋಡ್ತೀನಿ ಬಿಡು. ಮೇಘನ ನಿನ್ನನ್ನ ಅನುಸರಿಸ್ಕೊಂಡು ಹೋಗ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ಅವಳು ಅಕ್ಕನ ಜೊತೆ ಮಾತಾಡ್ಬೇಡಪ್ಪ, ಇದ್ರಲ್ಲಿ ಯಾವ ತಪ್ಪು ಇಲ್ಲ. ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ ಕಣೆ, ಇದು ಅರ್ಥ ಮಾಡ್ಕೊಳ್ಳೋ ಪ್ರಶ್ನೆ. ಅವಳು ಅರ್ಥ ಮಾಡ್ಕೋಬೇಕಾಗಿತ್ತು, ಈಗ ಅನುಭವಿಸ್ತಾಳೆ ನೋಡು. ಹೀಗೆಲ್ಲ ಮಾತಾಡ್ಬೇಡ ನೀನು. ನಾನು ಹೇಳದೆ ಇದ್ರು ನಡೆಯೋದು ನಡೆದೇ ನಡೆಯುತ್ತೆ. ನಡೆದದ್ದು ಏನು ಅಂತ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ನಿಮ್ಮ ಅಕ್ಕನಿಗೆ. ನಾನು ನೋಡ್ತೀನಿ ಯಾವ ಹೂವು ಯಾವ ಮುಡಿ ಸೇರುತ್ತೆ ಅಂತ. ಮೇಘನ ಅನ್ನೋ ಹೂವು ವಿಕ್ರಮ್ ಸಿಂಹ ಸಾಹೇಬ್ರು ಕೊರಳಕ್ಕೆ ಸೇರಿದ್ದಪ್ಪ. ಮಧುರ ಅನ್ನೋ ಹೂವು ಸಾಹೇಬ್ರು ಪಾದಕ್ಕೆ ಮೀಸಲು. ಪಾದಕ್ಕೆ ಮೀಸಲು ಅಂತ ಹೇಳಿದ ನನ್ನ ಮಗಳು ಮಧುರ ಬಾಳನ್ನ ನೆನಪಲ್ಲಿಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ನೀನು ಹೇಗೆ ಮೇಘನ ಅಕ್ಕನ ಮೇಲೆ ಒಲವಿದೆಯೋ, ಅಕ್ಕನ ಜೀವನಕ್ಕೋಸ್ಕರ ತಾಯಿ ಭಾಗ್ಯನ ತಗೊಂಡು ಬಂದ ನಿನ್ನ ಮೇಲೆ ಅದಕ್ಕಿಂತ ಹೆಚ್ಚು ಒಲವಿದೆ ಅನ್ನೋದನ್ನ
ನೀನ್ ಮರಿಬೇಡ. ಸಾಹೇಬ್ರೆ ಸಾಹೇಬ್ರಿಗೇನಾಯ್ತು? ಮಧುರ, ಯಾಕೆ ಕಿತ್ಕೊಂಡೆ? ಏನಾಯ್ತು ಮಧುರ? ಕೆತ್ಕೊಂತೆ ಸಾಹೇಬ್ರಿಗೆ ಸಾಹೇಬ್ರಿಗೆ ಏನೈತೆ? ಅವ್ರಿಗೇನೋ ಅನಾಹುತ ಆದಾಗ. ಅಯ್ಯೋ ದೇವ್ರೆ, ಅಪ್ಪ ಅವ್ರಿಗೇನೋ ಆಗಲ್ಲಲ್ವಾ? ಇಲ್ಲ ಮಧುರ, ಸಾಹೇಬ್ರಿಗೆ ಏನೂ ಆಗಿಲ್ಲ. ನೀನ್ ಸಮಾಧಾನ ಮಾಡ್ಕೊ. ನೋಡು, ಅವ್ರನ್ನ ಬಿಟ್ಬಿಟ್ಟು ಬಂದು ಎಷ್ಟು ನೊಂದ್ಕೋತಾ ಇದೀಯ ನೀನು. ಅಪ್ಪ ಅವ್ರನ್ನ ಬಿಟ್ಟು ಬಂದ್ರೆ ಪರವಾಗಿಲ್ಲ, ಆದ್ರೆ ಅವ್ರಿಗೇನೂ ಆಗ್ಬಾರ್ದು. ಏನಿಂತ ಕನ್ಸ್ಬಿತ್ತು? ನನ್ ಸಾಹೇಬ್ರಿಗೆ ಏನಾಯ್ತು? ಅವ್ರಿಗೇನು ಆಗಿಲ್ಲ ಮಧುರ, ನೀ ಮಲ್ಕೋ. ಇಲ್ಲಪ್ಪ ನಾನು ಆಗಲ್ಲ. ಸಾಹೇಬ್ರಿಗೇನು ಆಗಿಲ್ಲ, ನೀ ಮಲ್ಕೋ ಮಧುರ. ಇಲ್ಲಪ್ಪ ನಾನು ಮಲಗಲ್ಲ. ಮಗಳೇ, ನಾನು ಹೇಳ್ತಾ ಇದ್ದೀನಲ್ಲ, ಅವ್ರಿಗೇನು ಆಗಿರಲ್ಲ, ನೀ ಮಲ್ಕೋ. ಮಧುರ, ಯಾರು ಇಷ್ಟೊತ್ತಿನಲ್ಲಿ? ಮಧುರ, ಸಾರಿ. ಏನಾಯ್ತು ನಿಮ್ಗೆ? ರಕ್ತ? ಮೊದಲು ಬನ್ನಿ, ನಿಧಾನ, ಮೇಲೆ ಬನ್ನಿ, ನಿಧಾನ. ಏನಾಯ್ತ್ರಿ? ಯಾಕೆ ಮಾಡ್ಕೊಂಡಿದ್ದೀರಾ? ಏನೇ ಸದ್ದು ಮಧುರ? ಸಾಹೇಬ್ರೆ, ಏನಾಯ್ತು ಸಾಹೇಬ್ರೆ? ಮುಖ ಏನೋ ರಕ್ತ. ಸಾಹೇಬ್ರೆ, ಮಾವ ಗಾಬರಿ ಆಗ್ಬೇಡಿ, ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು ಅಷ್ಟೇ. ಒಂದು ನಿಮಿಷ ಇರಿ, ಮಧುರ ನೋಡ್ಕೊಳ್ಳಿ. ಸಾಹೇಬ್ರೆ, ಗೆಂಚ ಮಾಡ್ಕೊಂಡು ಏನಾಯ್ತು ಮೇಘನಾ? ವಿಕ್ರಮ್ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ? ಇಲ್ಲ ಆಂಟಿ, ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ನನಗ್ಯಾಕೋ ತುಂಬಾ ಭಯ ಆಗ್ತಿದೆ. ಭಯ ಪಡೋಂಥದ್ದು ಏನೂ ಆಗಿರಲ್ಲ, ನೀನ್ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ಅಲ್ಲಿ ಬೇರೆ ಏನೋ ನಡೀತಾ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕ್ರಿ ಇದೆಲ್ಲ ಮಾಡ್ಕೊಂಡ್ರಿ ನೀವು? ನೀನ್ ಯಾಕೆ ನನ್ ಬಿಟ್ಟು ಹೋದೆ ಹೇಳು? ಈಗ ಆ ವಿಷಯ ಬೇಕಾ? ನೋಡಿದ್ರೆ ಗಾಯ ಹೇಗಾಗಿದೆ ಅಂತ. ನೀನಿಲ್ಲ ಅಂದ್ರೆ ನಾನು ಬದುಕೋದಿಲ್ಲ ಮಧುರ. ದಯವಿಟ್ಟು ನಿಮ್ ತಮ್ಮಯ್ಯ ಅಂತೀನಿ, ಇದೆಲ್ಲ ಮಾತಾಡ್ಬೇಡಿ.
ನೀನು ಯಾವಾಗಲೂ ನಾನು ಹೀಗೆ ಕಾಪಾಡಬೇಕು. ಪ್ಲೀಸ್ ಮಧುರ, ನನ್ನ ಬಿಟ್ಟು ಹೋಗಬೇಡ. ಏನು ನಡೀತಿದೆ ಅಂದ್ರೆ ಏನರ್ಥ? ಇಲ್ಲಿ ಸಂಸಾರ ಮಾಡಕ್ಕಾಗಲ್ಲ ನೋಡು ಅವರಿಬ್ರಿಗೂ, ಅದಕ್ಕೆ ಅಲ್ಲಿಗೆ ಹೋಗಿರ್ತಾರೆ. ಮಧುರ ಅಷ್ಟು ಸುಲಭ ಗಂಟು ಮೂಟೆ ಕಟ್ಕೊಂಡು ಹೋದಾಗ್ಲೇ ನನಗೆ ಅನುಮಾನ ಇತ್ತು ಏನೋ ಪ್ಲಾನ್ ಇದೆ ಅಂತ. ಒಂದ್ ವೇಳೆ ಅವ್ಳು ಇಲ್ಲೇ ಇರ್ತಾ ಇದ್ಲು ಅಂತ ಇಟ್ಕೋ, ಸಂಸಾರ ಮಾಡಕ್ಕೆ ನೀನ್ ಬಿಡ್ತಾ ಇರ್ಲಿಲ್ಲ. ಆದ್ರೆ ಈಗ ನೋಡು, ಡಿಸ್ಟರ್ಬ್ ಮಾಡೋಕೆ ಅಲ್ಲಿ ಬೇರೆ ಯಾರೂ ಇಲ್ಲ. ಛೇ, ಎಂತ ಜನ ಮೇಘನ ಇವರು, ಈ ಹೊಟ್ಟೆ ಪ್ರೀ ಪ್ಲಾನ್ ಮಾಡ್ತಾರ. ಆಂಟಿ ಅವಳ ಮನೆ ಬಿಟ್ಟು ಕಳ್ಸು ಅಂತ ಹೇಳಿದ್ದು ನೀವೇ. ಈಗ ಅವ್ಳ ಮನೆ ಬಿಟ್ಟು ಹೋದ್ಮೇಲೆ ಇವ್ರು ಅಲ್ಲೂ ಸಂಸಾರ ಮಾಡ್ತಿದಾರೆ ಅಂತ ಹೇಳ್ತೀರಲ್ಲ. ಅಯ್ಯೋ ಕೃಷ್ಣ, ಏನ್ ಮೇಘನ ನನ್ನ ಮೇಲೆ ರೇಗಾಡ್ತಾ ಇದೀಯ ನೀನು? ಹೇಳ್ದೆ ಮಧುರ ಈ ಮನೆಯಿಂದ ಹೋದ್ರೆ ವಿಕ್ರಮ್ ನಿನ್ನಿಂದನೇ ಸುತ್ಕೊಂಡಿರ್ತಾನೆ ಅಂತ ಹೇಳ್ದೆ. ಆದ್ರೆ ನನಗೇನ್ ಗೊತ್ತಿತ್ತು ವಿಕ್ರಮ್ ಮಧುರಾನ್ ಹುಡ್ಕೊಂಡು ಅವಳು ಹಿಂದನೇ ಹೊರಟೋಗ್ತಾನೆ ಅಂತ. ನೋಡು, ನಾನು ನಿನ್ನ ಪರವಾಗಿದ್ದೀನಿ ಅಂತ ನಿನಗೆ ಅನ್ಸಿದ್ರೆ ಮಾತ್ರ ನನ್ನ ಮಾತು ಕೇಳಿ ನೀನು. ಇಲ್ಲದೆ ಹೋದ್ರೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಆಂಟಿ ಆಂಟಿ ಸಾರಿ ಆಂಟಿ. ನನಗೆ ಅವರು ಸಂಸಾರ ಮಾಡಕ್ ಹೋಗಿದ್ದಾರೆ ಅನ್ನೋದನ್ನ ಕೇಳಿ ಸಹಿಸಕ್ಕಾಗ್ಲಿಲ್ಲ. ಅದಕ್ಕೆ ನಿಮ್ಮ ಮೇಲೆ ರೇಗ್ಬಿಟ್ಟೆ. ಸಾರಿ ಆಂಟಿ. ಈ ಮನೇಲಿ ನನಗೆ ಅಂತಿರೋದು ನೀವೊಬ್ರೆ. ನೀವು ನನ್ನ ಕೈ ಬಿಟ್ಬಿಟ್ರೆ ನಾನು ಏನ್ ಮಾಡ್ಲಿ? ಸರಿ, ನೀವೇನ್ ಮಾಡ್ಬೇಕು ಅಂತೀರೋ ಅದನ್ನೇ ನಾನು ಮಾಡ್ತೀನಿ. ಏನ್ ಮಾಡ್ಬೇಕಂತ ಹೇಳಿ. ನಿಮ್ಮಪ್ಪ ಎಂತವನೇ ಅವನು? ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಆಸಿಡೇ ಹಾಕ್ಬಿಟ್ರು ನಿಮ್ಮಪ್ಪ. ಅಲ್ಲ, ನೀನು ಅವ್ರ ಮಗ್ಲೇ ತಾನೆ? ಹಾಗಿದ್ಮೇಲೆ ಮಧುರ ಮೇಲಿರೋ ಪ್ರೀತಿ ನಿನ್ ಮೇಲೆ ಯಾಕಿಲ್ಲ ಅಂತೀನಿ. ಇಬ್ರು ಒಂದೇ ಮನೆ ಕೊಟ್ಟು ಕೈ ತೊಳ್ಕೊಂಡ್ಬಿಟ್ರು, ಮುಗ್ದೋಯ್ತಾ ಅವ್ರ ಕೆಲ್ಸ. ನೀನು ಬದುಕಿ ವಾಪಸ್ ಬಂದ ಮೇಲೆ ಅವ್ರ ಮಧುರನ್ ವಾಪಸ್ ಕರ್ಕೊಂಡು ಹೋಗ್ಬೋದಾಗಿತ್ತಲ್ಲ. ಅಷ್ಟ್ರಲ್ಲಿ ಏನು, ತಾಳಿ ಕಟ್ಟಿದ್ದ ಅಷ್ಟೇ, ಸಂಸಾರ ಏನ್ ಮಾಡಿರ್ಲಿಲ್ವಲ್ಲ. ಈಗ ನೀನ್ ಇಲ್ಲಿದ್ಯಾ ಅಲ್ವಾ, ಅದಕ್ಕೆ ಅವಳನ್ನ ಅಲ್ಲಿ ಕರ್ಕೊಂಡು ಹೋಗಿ ಇಬ್ರಿಗೂ ಸಂಸಾರ ಮಾಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾರಿ. ಯಾಕೆ ಸುಳ್ಳು ಬಂದಿದ್ದಕ್ಕ? ಇಷ್ಟೊತ್ತಲ್ಲಿ ಯಾಕೆ ಬರೋದಕ್ಕೆ ಹೋದ್ರಿ? ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರ? ನೀನು ನಂಗೆ ಈ ಥರ ಸೇವೆ ಮಾಡ್ತೀಯ ಅಂದರೆ ನನ್ನ ದಿನ ಆಕ್ಸಿಡೆಂಟ್ ಮಾಡ್ಕೊಂಡೇ ಬರ್ತೀನಿ. ಯಾಕೆ ಹೇಗೆ ಮಾತಾಡಿ ನಾನು ಹೊಟ್ಟೆ ಉರಿಸ್ತೀರಾ? ನೀನು ಅದನ್ನೇ ತಾನೇ ಮಾಡಿದ್ದೆ. ಬಾ, ಮನೆಗೆ ಹೋಗೋಣ. ನಾನು ಬರಲ್ಲ. ಬರಲ್ಲ ಅಂದ್ರೆ ಸ್ವಲ್ಪ ದಿನ ಇದ್ದು ಬರ್ತೀನಿ ಅಂತ ಅಷ್ಟೇ. ಯಾಕೆ ಸುಳ್ಳು ಹೇಳ್ದೆ? ನಿಜ ಹೇಳಿದಿದ್ರೆ ನಾನು ಇಲ್ಲಿ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಬೇಕು ಅಂದಿದ್ದೀರ ಮಾವಿನಲ್ಲಿ ಕರ್ಸ್ಬೋದಾಗಿತ್ತಲ್ವಾ? ಈ ಮನೇಲಿ ಇರೋ ಥರ ಆಗ್ತಿರ್ಲಿಲ್ಲ ಅಲ್ವಾ?
ಕರೆದಿದ್ದಿದ್ರೆ ನಾನು ನಿನ್ನ ಜೊತೆ ಬರ್ತಿದ್ದೆ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಅಂತ. ನೀವೀಗ ಮಾತಾಡಿದ್ರೆ ನಂಗೆ ಬೇಜಾರಾಗುತ್ತೆ. ಪ್ಲೀಸ್ ಈಗೆಲ್ಲ ಮಾತಾಡಬೇಡ. ನಾನು ಊಟ ತಗೊಂಡ್ಬರ್ತೀನಿ. ಮರೆತರೆ ನಿನ್ನ ಜಗದ ಜನರು ಇರುವುದೊಂದೇ ತಾಯಿ